ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಒಂದು ಸೂಪರ್ ಆದ ರೆಸಿಪಿ ಮಾಡುವ. ನುಗ್ಗೆ ಸೊಪ್ಪು ಹಾಗೂ ಮೊಟ್ಟೆಯನ್ನು ಬಳಸಿಕೊಂಡು ಒಂದು ಮೊಟ್ಟೆ ಆಮ್ಲೆಟನ್ನು ಮಾಡೋದು ಹೇಗೆ ಅಂತ ಹೇಳಿ ಇಲ್ಲಿ ನೋಡುವ. ಮೊದಲಿಗೆ ನಾವು ನುಗ್ಗೆ ಸೊಪ್ಪನ್ನು ಸ್ವಚ್ಛ ಮಾಡಿಕೊಳ್ಳೋಣ. ನಾವು ನುಗ್ಗೆಕಾಯಿಯನ್ನು ಬಳಸಿಕೊಂಡು ಹಲವಾರು ಪದಾರ್ಥಗಳನ್ನು ಮಾಡುತ್ತೇವೆ. ಇವತ್ತು ನಾವು ನುಗ್ಗೆ ಸೊಪ್ಪನ್ನು ಬಳಸಿಕೊಂಡು ಒಂದು ಹೈ ಪ್ರೋಟೀನ್ ಯುಕ್ತ ನುಗ್ಗೆ ಸೊಪ್ಪು ಹಾಗೂ ಮೊಟ್ಟೆಯ ಆಮ್ಲೆಟ್ ಅನ್ನು ಮಾಡುವುದು ಹೇಗೆ ಅಂತೇಳಿ ನೋಡೋಣ. ಇವಾಗ ಬಿಡಿಸಿಕೊಂಡಿರುವ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಒಂದು ಬಾರಿ ಹುರಿದುಕೊಂಡು ಸಪ್ರೇಟಾಗಿ ಎತ್ತಿಕೊಳ್ಳೋಣ. ನುಗ್ಗೆ ಸೊಪ್ಪಿನ ಆಮ್ಲೆಟ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ನುಗ್ಗೆ ಸೊಪ್ಪು, ಒಂದು ಈರುಳ್ಳಿ, ಒಂದು 4-5 ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸು, ಸೊಪ್ಪು ಹಾಗೂ ಮೊಟ್ಟೆಗಳು. ಇವಾಗ ನಾವು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಿದ್ದರೆ ಹಾಕಬಹುದು. ಇವಾಗ ಒಂದು ಪ್ಯಾನನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ ಈಗ 2 ಚಮಚ ಎಣ್ಣೆಯನ್ನು ಹಾಕೋಣ. ನಿಮಗಿಲ್ಲಿ 1 ಚಮಚ ಎಣ್ಣೆ ಅಥವಾ 1 ಚಮಚ ತುಪ್ಪವನ್ನು ಕೂಡ ಬಳಸಬಹುದು. ಈಗ ಬಿಸಿಯಾದ ನಂತರ ಅದಕ್ಕೆ ಮೊದಲೇ ಕತ್ತರಿಸಿಕೊಂಡಿರುವ ಈರುಳ್ಳಿಯನ್ನು ಹಾಕಿ ಅದನ್ನು ಅರ್ಧ ನಿಮಿಷವನ್ನು ಫ್ರೈ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ಕತ್ತರಿಸಿಕೊಂಡಿರುವ ಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ 1 ನಿಮಿಷ ಫ್ರೈ ಮಾಡಿಕೊಳ್ಳುವುದು. ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಇನ್ನಿತರ ಪೋಷಕಾಂಶಗಳು ಹೇರಳವಾಗಿದ್ದು ಇದು ನಾವು ಪ್ರತಿನಿತ್ಯ ಬಳಸಬಹುದು. ಇವಾಗ ಫ್ರೈ ಆದ ಈರುಳ್ಳಿ, ಮೆಣಸು ಹಾಗೂ ಬೆಳ್ಳುಳ್ಳಿ ಜೊತೆ ಟೊಮೆಟೊವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಟೊಮೆಟೊ ಮೃದು ಆಗುವ ತನಕ ಫ್ರೈ ಮಾಡಿಕೊಳ್ಳೋಣ. ಇವಾಗ ಇದಕ್ಕೆ ನಾವು ಸ್ವಚ್ಛ ಮಾಡಿಕೊಂಡಿರುವ ನುಗ್ಗೆ ಸೊಪ್ಪನ್ನು ಹಾಕಿ ನುಗ್ಗೆ ಸೊಪ್ಪು ಬಾಡುವವರೆಗೂ ಫ್ರೈ ಮಾಡಿ. ಈ ಮೊಟ್ಟೆ ಮಸಾಲ ಮಾಡಲು ಸಿಂಪಲ್ ಆದ ಮಸಾಲೆಗಳು: ಒಂದು ಉಪ್ಪು, ಖಾರದ ಪುಡಿ ಹಾಗೂ ಅರಶಿನ. ನಿಮಗೆ ಬೇರೆ ಏನಾದರೂ ಪದಾರ್ಥಗಳು ಬೇಕಿದ್ದರೆ ಚಾಟ್ ಮಸಾಲ, ಮ್ಯಾಗಿ ಮಸಾಲ, ಕೊತ್ತಂಬರಿ ಪೌಡ್ರು, ಜೀರಾ ಪೌಡ್ರು, ಪೆಪ್ಪರ್ ಪೌಡ್ರು ಬೇಕಿದ್ದರೆ ಉಪಯೋಗಿಸಬಹುದು. ನಾನಿಲ್ಲಿ 1 ಚಮಚ ಅರಶಿಣ, 1 ಚಮಚ ಉಪ್ಪು ಹಾಗೂ 1 ಚಮಚ ಖಾರದ ಪುಡಿಯನ್ನು ಬಳಸಿದ್ದೇನೆ.
ಅದನ್ನು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೂಡ 1 ನಿಮಿಷ ಫ್ರೈ ಆಗಲಿಕ್ಕೆ, ಮಸಾಲೆಗಳು ಫ್ರೈ ಆಗಲಿಕ್ಕೆ ಬಿಡಿ. ಮಸಾಲ ಹಾಗೂ ಹಾಕಿದ ತರಕಾರಿಗಳು ಎಲ್ಲ ಸಮವಾಗಿ ಪ್ಯಾನಿಗೆ ಒಂದೇ ಥರ ಮಾಡಿ ಇಟ್ಟುಕೊಂಡು ಅದಕ್ಕೆ ಇವಾಗ ಮೊಟ್ಟೆಯನ್ನು ಓಪನ್ ಮಾಡಿ ಹಾಕುವ. ನಾನಿಲ್ಲಿ 4 ಮೊಟ್ಟೆಯನ್ನು ತಗೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಜಾಸ್ತಿ ಕೂಡ ಮಾಡ್ಬೋದು ಅಥವಾ ಕಡಿಮೆ ಕೂಡ ಹಾಕ್ಬೋದು. ಈ ಮೊಟ್ಟೆಯನ್ನು ಒಡೆದು ಹಾಕಿ ಆದ ನಂತರ ಅದರ ಎಲ್ಲೋ ಪಾರ್ಟನ್ನು ಸ್ವಲ್ಪ ನಾವು ಫ್ಲ್ಯಾಟ್ ಮಾಡಿಕೊಳ್ಳೋಣ. ಇವಾಗ ಇದಕ್ಕೆ ಮೊಟ್ಟೆಗೆ ಎಷ್ಟು ಅರಶಿನ, ಉಪ್ಪು ಮತ್ತು ಕಾಳುಮೆಣಸಿನ ಪುಡಿಯನ್ನು ಮೇಲೆ ಸಿಂಪಡಿಸುವುದು. ನಂತರ ಇದಕ್ಕೆ ಕತ್ತರಿಸಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಗಾರ್ನಿಷಿಂಗ್ಗೆ ಹಾಕಿ ಮುಚ್ಚಳವನ್ನು ಮುಚ್ಚಿ ಮೊಟ್ಟೆ ಬೇಯುವವರೆಗೆ ಬೇಯಿಸಿಕೊಳ್ಳೋಣ. ಇವಾಗ ಮೊಟ್ಟೆ ಆಲ್ಮೋಸ್ಟ್ ಬೆಂದಾಗಿದೆ. ಇವಾಗ ಗ್ಯಾಸನ್ನು ಲೋ ಮಾಡಿ ಇವಾಗ ಇದನ್ನು ಮೊಟ್ಟೆಯನ್ನು ಟರ್ನ್ ಮಾಡಿಕೊಳ್ಳೋಣ. ಇದು ನಿಮಗೆ ಆಪ್ಷನಲ್. ಬೇಕಿದ್ರೆ ನೀವು ಟರ್ನ್ ಮಾಡಿಕೊಳ್ಬೋದು, 2 ಸೈಡ್ ಕೂಡ ಫ್ರೈ ಮಾಡ್ಬೋದು. ಬೇಡ ಅಂದರೆ ಒಂದೇ ಸೈಡ್ ಫ್ರೈ ಮಾಡಿ ನೀವು ಸರ್ವ್ ಮಾಡ್ಬೋದು. ಇದು ರುಚಿಕರವಾದ ಎಗ್ ಆಮ್ಲೆಟ್ ನುಗ್ಗೆ ಸೊಪ್ಪನ್ನು ಬಳಸಿಕೊಂಡು ಮಾಡಿದ್ದೇವೆ. ತುಂಬ ರುಚಿಕರವಾಗಿದೆ. ಇದನ್ನು ನೀವು ಖಂಡಿತವಾಗಿಯೂ ಮಾಡ್ಬೋದು. ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.